ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಕಳೆದ 2ರಿಂದ 3 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಸೊ ಇಲ್ಲಿ ಬಂದ್ಬಿಟ್ಟು ಜೂನ್ ತಿಂಗಳಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ ಆದ್ರೆ ಜಮಾ ಆಗ್ತಿದೆ. ಸೊ ಹಾಗಿದ್ರೆ ಇದು 31ನೇ ಕಂತಿನ ಹಣನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದಾರ, 31ನೇ ಕಂತಿನ ಹಣ ಜಮಾ ಆಗ್ತಿದ್ಯಾ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಳೆದ 2ರಿಂದ 3 ದಿನಗಳಿಂದ 2,000 ಹಣ ಆದ್ರೆ ಜಮಾ ಆಗ್ತಿದೆ. ಹೌದು, ನಿಜ, ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗ್ತಿದೆ. ಸೊ ಯಾಕೆ ಇವರಿಗೆ 2,000 ಹಣ ಜಮಾ ಆಗ್ತಿದೆ ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೇ ತಿಂಗಳ ಕೊನೆಯ ವಾರದಲ್ಲಿ 30ನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಆಗೋದಕ್ಕೆ ಇದರ ಒಂದು ಪ್ರೋಸೆಸ್ ಆದ್ರೆ ಶುರು ಆಗುತ್ತೆ. ಆ ಒಂದು ಪ್ರೋಸೆಸ್ ಶುರು ಆದಾಗ ಮೇ ತಿಂಗಳಲ್ಲಿ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗೋದಿಲ್ಲ. ಕೇವಲ 20ರಿಂದ 30% ಆಫ್ ದಿ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಆದ್ರೆ ಜಮಾ ಆಗುವಂತದ್ದು. ಅದಾದ್ಮೇಲೆ ನೆಕ್ಸ್ಟ್ ಈಗ ಏನಾಗ್ತಿದೆ ಅಂತ ಅಂದ್ರೆ, ಜೂನ್ ತಿಂಗಳಲ್ಲಿ ಬಂದ್ಬಿಟ್ಟು ಜೂನ್ 1ನೇ ತಾರೀಕಿಂದ ಇದುವರೆಗೂ ಯಾರಿಗಾದ್ರೆ 30ನೇ ಕಂತಿನ ಹಣ ಪೆಂಡಿಂಗ್ ಇತ್ತು, ಇಂತಹ ಫಲಾನುಭವಿಗಳಿಗೆ ಹಂತವಾಗಿ ಜಮಾ ಮಾಡ್ತಿದ್ದಾರೆ. ಇನ್ನೂ ಸಹ 20-30% ಆಫ್ ದಿ ಫಲಾನುಭವಿಗಳಿಗೆ 30ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ, ಪೆಂಡಿಂಗ್ ಇದೆ. ಸೊ ನಾನು ಹೇಳ್ದಂಗೆ ಮೊದಲಿಂದ ಮತ್ತೆ ಹೇಳ್ತಿದ್ದೀನಿ ನಾನು ನಿಮ್ಗೆ, ಜೂನ್ ತಿಂಗಳಲ್ಲಿ ಜೂನ್ 15ನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಈಗ ಕಳೆದ 2ರಿಂದ 3 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಏನ್ 2,000 ಹಣ ಜಮಾ ಆಗ್ತಿದೆ, ಇದು ಬಂದ್ಬಿಟ್ಟು 31ನೇ ಕಂತಿನ ಹಣ ಅಲ್ಲ, ಇದು ಜಮಾ ಆಗ್ತಿರುವಂತದ್ದು 30ನೇ ಕಂತಿನ ಹಣ. ಓಕೆನಾ? ಸೊ ನಿಮ್ಗೇನಾದ್ರೂ 30ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂತ ಅಂದ್ರೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಆದ್ರೆ ಜಮಾ ಆಗುತ್ತೆ. ಈಗ ನಾವು 31ನೇ ಕಂತಿನ ಹಣ ಜಮಾ ಕುರಿತು ಆದ್ರೆ ಮಾತನಾಡೋಣ. ಈಗಾಗಲೇ ಸರ್ಕಾರದ ಕಡೆಯಿಂದ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ಅಂದ್ರೆ ಇಲ್ಲ, 31ನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ. ಯಾವ ಒಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೂ ಸಹ ಹಣ ಆದ್ರೆ ಜಮಾ ಆಗಿಲ್ಲ. ಈಗ 31ನೇ ಕಂತಿನ ಹಣ ಆಗಿದ್ರೆ ಯಾವಾಗ ಜಮಾ ಆಗುತ್ತೆ? ನಮ್ಗೆ ಈಗ 15ನೇ ತಾರೀಕುವರೆಗೂ ಪೆಂಡಿಂಗ್ ಇರುವಂತಹ 30ನೇ ಕಂತಿನ ಹಣ ಜಮಾ ಮಾಡಿದ್ರೆ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನಮ್ಗೆ 31ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಜಮಾ ಆದ್ರೆ ಆಗೋದಿಲ್ಲ, ಇಮಿಡಿಯೇಟ್ ಆಗಿ ಜಮಾ ಆಗೋದಿಲ್ಲ. ಯಾಕೆ ಏನು ಅಂತ ಅಂದ್ರೆ ರೀಸನ್ ಇಷ್ಟೇ. ಈಗಾಗಲೇ 31ನೇ ಕಂತಿನ ಹಣ ಜಮಾಕ್ಕೂ ಮುಂಚೆ ಸಾಕಷ್ಟು ಬದಲಾವಣೆಗಳು ಆಗಿರುವಂತದ್ದು. ಮೊದಲನೇ ಬದಲಾವಣೆ ಏನು ಅಂತ ಅಂದ್ರೆ, ಸಾಕಷ್ಟು ಮಹಿಳೆಯರು ಮೃತಪಟ್ಟಿದ್ರು ಸಹ, ಅಂದ್ರೆ ಯಾರಾದ್ರೂ ಮೃತಪಟ್ಟಿರ್ತಾರೋ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಸಹ 2,000 ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೊಂದು ಅಪ್ಡೇಟ್ ಆದ್ರೆ ಇರುವಂತದ್ದು. ಮೊದಲಿಗೆ ಬಯೋಮೆಟ್ರಿಕ್ ಮುಖಾಂತರ ಅದನ್ನ ನಾವು ತೆಗಿಬೇಕು ಅಂತ ಹೇಳಿದಾರೆ. ಜೊತೆಗೆ ಯಾರಾದ್ರೆ ಟ್ಯಾಕ್ಸ್ ಪೇಯರ್ಸ್ ಇದಾರೋ ಇಂತಹವರ ಬ್ಯಾಂಕ್ ಖಾತೆಗೂ ಸಹ ಹಣ ಜಮಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನೂ ಸಹ ಸಾಕಷ್ಟು ರೀಸನ್ಸ್ ಹೇಳ್ತಿರುವಂತದ್ದು, ಸಾಕಷ್ಟು ಒಂದಿಷ್ಟು ತೊಂದರೆ ಆದ್ರೆ ಆಗ್ತಿದೆ ಇಲ್ಲಿ ಹಣ ಜಮಾ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರ ಹೇಳ್ತಿರುವಂತದ್ದು. ಜೊತೆಗೆ ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಬ್ಯಾಂಕ್ ಖಾತೆಗೆ ಇಬ್ಬರಿಗೂ ಸಹ ಅಮೌಂಟ್ ಆದ್ರೆ ಜಮಾ ಆಗ್ತಿದೆ, ಅದನ್ನು ಸಹ ನಾವು ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡ್ರೆ ನಾವು 31ನೇ ಕಂತಿನ ಹಣ ಜಮಾ ಆಗುವಂತದ್ದು ಸ್ವಲ್ಪ ಡಿಲೇ ಆಗುತ್ತೆ. ಜೊತೆಗೆ ಹೊಸದಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಸಿಎಂ ಆದ್ರೆ ಆಗಿರುವಂತದ್ದು, ಅವ್ರು ಒಂದಿಷ್ಟು ರೂಲ್ಸ್ ಅನ್ನು ಆದ್ರೆ ತರ್ತಾರೆ. ಎಲ್ಲ ಒಂದ್ ಕಡೆ ಒಂದು ಇನ್ಫಾರ್ಮೇಶನ್ ಆದ್ರೆ ಬಂದಿದೆ, ಇನ್ ಮುಂದೆ ಪ್ರತಿ ತಿಂಗಳು 2,000 ಹಣ ಕರೆಕ್ಟ್ ಆಗಿ ಜಮಾ ಮಾಡ್ತೀವಿ, ಯಾವುದೇ ತರದ ಡಿಲೇ ಆದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊಸದಾಗಿ ಸಿಎಂ ಆಗಿದ್ದ ಆದ್ಮೇಲೆ ನಿಮ್ಗೆ 31ನೇ ಕಂತಿನ ಹಣ ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು, ಯಾವಾಗ 2,000 ಮತ್ತೆ ಜಮಾ ಆಗ್ಬೋದು ಅಂತ ಅಂದ್ರೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ. ಈಗ ನಿಮ್ಗೆ ಮೇ ತಿಂಗಳ ಕೊನೆಯ ವಾರದಲ್ಲಿ ಯಾವ ರೀತಿ 30ನೇ ಕಂತಿನ ಹಣ ಜಮಾ ಮಾಡಿದ್ರೋ ಅದೇ ರೀತಿಯಾಗಿ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಹಣ ಜಮಾ ಮಾಡುವಂತ ಪಾಸಿಬಿಲಿಟೀಸ್ ಇದೆ. ಇನ್ನ ವೆರಿ ಶಾರ್ಟ್ಲಿ ಇವತ್ತು ನಾಳೆ ಈ ರೀತಿಯಾಗಿ ಏನ್ ಜಮಾ ಆಗೋದಿಲ್ಲ. ಇಲ್ಲ ಅಂತ ಅಂದ್ರೆ ಹೊಸದಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ಬೇಕು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ 2,000 ಹಣನ ಜಮಾ ಮಾಡಬಹುದು. ಬಟ್ ಸದ್ಯಕ್ಕೆ ಇನ್ನೂ ಸಹ ಜಮಾ ಮಾಡಿಲ್ಲ, ಇದ್ರ ಬಗ್ಗೆ ಯಾವುದೇ ತರದ ಅಪ್ಡೇಟ್ ಆದ್ರೆ ಬಂದಿಲ್ಲ. ಹೊಸದಾಗಿ ಸಿಎಂ ಆಗಿರೋದ್ರಿಂದ ಏನಾದ್ರೂ ಗುಡ್ ನ್ಯೂಸ್ ಅನ್ನ ಕೊಟ್ರೆ ಆದಷ್ಟು ಬೇಗ ಜಮಾ ಆಗುತ್ತೆ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಬಂದ್ಬಿಟ್ಟು ನಿಮ್ಗೆ 2,000 ಹಣ ಆದ್ರೆ ಜಮಾ ಆಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಗೆ ಜುಲೈ ತಿಂಗಳಲ್ಲಿ 2,000 ಮತ್ತೆ 2,000 32ನೇ ಕಂತಿನ ಹಣ ಈ ರೀತಿಯಾಗಿ ಹಂತವಾಗಿ ನಡೆಯುವಂತದ್ದು. ನಿಮ್ಮಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ 31ನೇ ಕಂತಿನ ಹಣ ಯಾವ ತಿಂಗಳ ಕಂತಿನ ಹಣ ಅಂತ ಅಂದ್ರೆ 2026ರ ಮಾರ್ಚ್ ತಿಂಗಳ ಹಣ ನಿಮ್ಗೆ ಈಗ ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗ್ಬೇಕು. ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಜಮಾ ಆಗುವಂತ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಇಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡಬೇಕು ಹೊಸ ಸಿಎಂ ಇಂದ ಅಂತ ಅಂದ್ರೆ ಆದಷ್ಟು ಬೇಗನೆ ಹಣ ಆದ್ರೆ ಜಮಾ ಮಾಡ್ತಾರೆ. ಇನ್ ಕೇಸ್ ಏನಾದ್ರೂ ಪೆಂಡಿಂಗ್ ಇರುವಂತಹ ಎಲ್ಲಾ ಹಣ ಜಮಾ ಮಾಡಿದ್ರು ಅಂತ ಅಂದ್ರೆ ಅವಾಗ ಒಟ್ಟಿಗೆ 4,000 6,000 ಈ ರೀತಿಯಾಗಿ ಬರ್ಬೋದು. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಆ ರೀತಿಯಾಗಿ ಏನಾದ್ರು ಗುಡ್ ನ್ಯೂಸ್ ಅನ್ನ ಕೊಟ್ರೆ 2,000 ಎರಡು ಸಲ ಆಗ್ಬೋದು, ಒಂದೇ ಸಲ 4,000 ಏನ್ ಜಮಾ ಮಾಡೋದಿಲ್ಲ. ಅದನ್ನು ಸಹ ಪಾಸಿಬಿಲಿಟೀಸ್ ಆದ್ರೆ ಇರುವಂತದ್ದು. ಯಾವುದಕ್ಕೂ ಸ್ವಲ್ಪ ವೈಟ್ ಮಾಡಿ ನೋಡ್ಬೇಕು. ನಾನು ಇವತ್ತಿನ ಈ ವಿಡಿಯೋ ಸಪರೇಟ್ ಆಗಿ ಯಾಕೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ರೆ ಯಾವುದೇ ತರದ ಗುಡ್ ನ್ಯೂಸ್ ಆದ್ರೆ ಇಲ್ಲ ಸದ್ಯಕ್ಕೆ ಇರುವಂತದ್ದು, ಅಥವಾ ಯಾವುದೇ ತರದ 31ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ. ಪೆಂಡಿಂಗ್ ಇರುವಂತಹ 30ನೇ ಕಂತಿನ ಹಣ ಜಮಾ ಆಗ್ತಿದೆ. ಗುಡ್ ನ್ಯೂಸ್ ಅನ್ನ ಕೊಟ್ರೆ ಬೇಗ 2,000 ಬರುತ್ತೆ, ಇಲ್ಲ ಅಂತಂದ್ರೆ ಈ ತಿಂಗಳ ಕೊನೆ ವಾರದಲ್ಲಿ ಆದ್ರೆ
ಬರುತ್ತೆ ಓಕೆನಾ. ಸೊ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ, ನಿಮ್ಗೆ 30ನೇ ಕಂತಿನ ಹಣ ರಿಸೀವ್ ಆಗಿದೆಯಾ ಇಲ್ಲ ಅಂತ ಅಂದ್ರೆ 31ನೇ ಕಂತಿನ ಹಣಕ್ಕಾಗಿ ನೀವು ವೇಟ್ ಮಾಡ್ತಿದ್ದೀರಾ, 31ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದೀರಾ ಇಲ್ಲ ಅಂತ ಅಂದ್ರೆ 30ನೇ ಕಂತಿನ ಹಣನ ಇನ್ನೂ ಜಮಾ ಆಗಿಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.